ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಐ ಆಮ್ ಸಿಹಿ. ಇವತ್ತಿನ ವ್ಲಾಗಲ್ಲಿ ಬೇರೆ ಯಾವುದು ವಿಡಿಯೋ ತೋರಿಸ್ದೆ ನಾನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದರದ್ದು ಡೈರೆಕ್ಟ್ ರಿವ್ಯೂ ಕೊಡ್ತೀನಿ ನಿಮ್ಮ ಮುಂದೆ. ಸೊ ಸ್ಟಾರ್ಟಿಂಗ್ಗೆ ವಿಡಿಯೋ ಹಾಕಿದೆ ನಾನು ಬಿಫೋರು ಆಫ್ಟರು, ಅದನ್ನು ನೋಡಿನೇ ನಿಮಗೆ ಗೊತ್ತಾಗಿರ್ಬೋದು. ಬಟ್ ಎಲ್ಲರದ್ದು ಹೀಗೆ ಇರುತ್ತೆ, ಎಲ್ಲರಿಗೂ ನನ್ನ ಥರನೇ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾರ್ಯಾರ ಬಾಡಿ, ಯಾರ್ಯಾರು ಲೈಫ್ ಸ್ಟೈಲು ಯಾವ ಥರ ಇರುತ್ತೋ ನನಗೆ ಗೊತ್ತಿಲ್ಲ. ಬಟ್ ಇದು ನನ್ನ ಎಕ್ಸ್ಪೀರಿಯನ್ಸ್, ಹಾಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಬಗ್ಗೆ ನನ್ನ ಒಂದು ರಿವ್ಯೂ. ನನಗೇನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಅಂದರೆ ಆಫರ್ಡಬಲ್ ಪ್ರೈಸಲ್ಲಿ ಈಗ ಸದ್ಯಕ್ಕೆ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಮೇ ಬಿ ಕೆಲವೊಂದಷ್ಟು ವೀಡಿಯೋಗಳು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ಹೆಲ್ಪ್ ಆಗಿರೋರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ನಂಗೆ ಗೊತ್ತಾಗ್ತಾ ಇದೆ ಇದು ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದಷ್ಟು ಪ್ರಾಡಕ್ಟ್ ಮಿಸ್ ಆಗಿದೆ, ಸೊ ಅದು ಬೇರೆ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಅಂದರೆ ಕಮ್ಮಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತಲ್ಲ ಅದರಲ್ಲೆಲ್ಲ ತೋರಿಸ್ತಾ ಇರ್ತೀನಿ. ಜಸ್ಟ್ ಈಗ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಅದ್ರದ್ದು ಹೇಗೆ ಯೂಸ್ ಮಾಡ್ತೀನಿ, ಏನು ಎತ್ತ ಅಂತ ನಾನು ನಿಮ್ಮ ಮುಂದೆ ಹೇಳಿಬಿಡ್ತೀನಿ. ಆ್ಯಂಡ್ ಇನ್ಕ್ಲೂಡಿಂಗ್ ಪ್ರೈಸು, ಲಿಂಕು ನಾನು ಎಷ್ಟಾಗುತ್ತೋ ಅಷ್ಟನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಬೋದು. ಓಕೆ, ಫಸ್ಟು ಆಯಿಲ್ ಬಗ್ಗೆನೇ ತೋರಿಸ್ತಾ ಇದ್ದೀನಿ. ನಾನು ತುಂಬ ವೀಡಿಯೋದಲ್ಲಿ ತುಂಬ ಸಲ ಹೇಳಿದ್ದೀನಿ, ಆ್ಯಂಡ್ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ನೋಡಿರೋರೇ ನೋಡ್ತಾ ಇದ್ದರೆ. ಯಾರೆಲ್ಲ ಹೊಸಬ್ರು ಇದ್ದೀರೋ ಅವರಿಗೆ ಕೇಶ್ ಕಿಂಗ್ ಆಯಿಲು ಇದು 2 ಪ್ಯಾಕಿಂಗಲ್ಲಿ ಬರುತ್ತೆ. ಒಂದು ಗೋಲ್ಡು ಮತ್ತು ಆನಿಯನ್ನು, ಮತ್ತು ಪ್ಯಾಕಿಂಗ್ ಚೇಂಜ್ ಆಗಿರುತ್ತೆ ಅಷ್ಟೇ. ನಾನು ಫಸ್ಟ್ ತೋರಿಸಿದ್ನಲ್ಲ ಗೋಲ್ಡ್ ಲೇಬಲ್ಲು, ಅದು ಎಲ್ಲ ಒಂದೇ. ನಾನು ಈ 2 ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ರೀಸೆಂಟಾಗಿ ವೇದ್ರ, ಅಂದರೆ ಇದರಲ್ಲಿ ಎಲ್ಲ ನ್ಯಾಚುರಲ್ ಹರ್ಬ್ಸ್, ಅಂದರೆ ಡ್ರೈ ಹರ್ಬ್ಸ್ ಇರುತ್ತೆ. ನಮಗೆ ಯಾವ ಆಯಿಲ್ ಬೇಕೋ ಅದನ್ನು ನಾವು ಫಿಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಎನಿ ಒನ್ ಆಯಿಲ್, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಅದಕ್ಕೆ ಸ್ವಲ್ಪ ಕೆಸ್ಟರ್ ಆಯಿಲ್ನ ಮಿಕ್ಸ್ ಮಾಡ್ಬೋದು, ಅಥವಾ ಕೇಶ್ ಕಿಂಗ್ ಆಯಿಲ್ 1-2 ಸ್ಪೂನ್, ಒಂದು 10 ml ಹಂಗೆ ನಾವು ಯೂಸ್ ಮಾಡಿ ಹಚ್ಬೋದು. ನಂದು ಹೇಳ್ತಾ ಇರೋದ್ರಿಂದ ನಾನು ಈ ಒಂದು 3 ಆಯಿಲ್ನು ಯೂಸ್ ಮಾಡ್ತೀನಿ. ಕೇಶ್ ಕಿಂಗ್ ಆಯಿಲು, ಮತ್ತು ಆನಿಯನ್ ಆಯಿಲು, ಮತ್ತು ವೇದ್ರ. ಆ್ಯಂಡ್ ಈ ಕೊಬ್ಬರಿ ಎಣ್ಣೆ ಬಂದು ಕೂದಲಿಗೆ ಹಚ್ತೀನಿ. ಸಮ್ಟೈಮ್ಸ್ ಆ ಸ್ಮೆಲ್ಲು, ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೆ, ಆವಾಗ ಒಂದೊಂದು ದಿನ ತಲೆಗೆ ಹಚ್ಚಿದ್ದುಂಟು. ಈ ಆಯಿಲು ನಾನು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಎಫೆಕ್ಟ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಎಫೆಕ್ಟ್ ಇದೆ, ನನಗೆ ಎಫೆಕ್ಟ್ ಇದೆ. ಸೊ ಲೈಫ್ ಸ್ಟೈಲು, ಫುಡ್ ರೂಟೀನ್ ಅವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಎಫೆಕ್ಟ್ ಇರುತ್ತೆ. ಶಾಂಪೂ ಬಂದು ನಾನೊಂದು 3-4 ವೇರಿಯಂಟ್ ಯೂಸ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಸ್ಯಾಶೆ ತೋರಿಸ್ತಾ ಇದ್ದೀನಿ. ಜಸ್ಟ್ ₹1 ಸಿಗೋವಂಥ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ನಾನು ಯೂಸ್ ಮಾಡ್ತೀನಿ. ನನಗೆ ಇದ್ರದ್ದು ಕಲರು, ಫ್ರೇಗ್ರೆನ್ಸು ಇಷ್ಟ. ಅದ್ರ ಜೊತೆಗೆ ನಾನು ಆಲ್ ಕ್ಲಿಯರ್ ಶ್ಯಾಂಪೂ ಕೂಡ ಯೂಸ್ ಮಾಡ್ತೀನಿ ಅಂತ ಹೇಳಿದೆ, ಅದು ₹2 ಅನಿಸುತ್ತೆ. ಆ್ಯಂಡ್ ಇಂದುಲೇಖ ಶ್ಯಾಂಪೂ ಕೂಡ ತುಂಬ ಚೆನ್ನಾಗಿದೆ, ಆಯುರ್ವೇದಿಕ್ ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ. ತುಂಬ ಥರ ಸ್ಯಾಶೆಗಳು ಬರುತ್ತೆ, ಅಂದರೆ ಪ್ಯಾಕಿಂಗಲ್ಲಿ ಏನು ಬರುತ್ತೆ ಸ್ಯಾಶೆಗಳಲ್ಲೂ ಬರುತ್ತೆ. ಆ್ಯಂಡ್ ಕಂಡೀಷ್ನರ್ ಬಂದು ಡವ್ ಕಂಡೀಷ್ನರು ₹4, ₹5 ಇದು. ಸೊ ಡವ್ ಕಂಡೀಷ್ನರ್ನ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಕಾರ್ತಿಕ ಶಿಗೆಕಾಯಿ ಪೌಡರ್ ಶ್ಯಾಂಪೂ, ಅದು ಕೂಡ ಯೂಸ್ ಮಾಡಿದ್ದೀನಿ, ಬಟ್ ಜಾಸ್ತಿ ನಾನು ಈ ಪೌಡರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆ ನಾನು ಹೋಮ್ ಮೇಡ್ ಶ್ಯಾಂಪು ಕೂಡ ಯೂಸ್ ಮಾಡ್ತೀನಿ, ಅಂದರೆ ಮನೇಲೇ ಮಾಡ್ಕೊಂಡಿರೋಂಥ ಶ್ಯಾಂಪೂನ ನಾನು ಯೂಸ್ ಮಾಡ್ತೀನಿ. ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಹೈಬಿಸ್ಕಸ್ಸು ಮತ್ತು ಆಲೋವೆರಾ, ಇನ್ನು ಕೆಲವೊಂದಷ್ಟು ಇದನ್ನು ಬಳಸ್ಕೊಂಡು ನಾನು ಹೋಮ್ ಮೇಡ್ ಶ್ಯಾಂಪೂನ ಮಾಡಿಕೊಂಡು ಯೂಸ್ ಮಾಡ್ತೀನಿ. ನನಗೆ ಅಡ್ಜಸ್ಟ್ ಆಗಿದೆ ಹಾಗಾಗಿ. ಈಗ ಕಾಂಬಿಂಗ್ ಡೀಟೇಲ್ಸಿಗೆ ಬಂದರೆ, ಕಾಂಬಿಂಗಲ್ಲಿ ವುಡನ್ ಕೊಂಬು ಮತ್ತು ಈ ದೊಡ್ಡ ಬಾಚಣಿಗೆ ನಾನು ಅದನ್ನೆಲ್ಲ ತೋರಿಸಿದ್ದೀನಿ. ಸೊ ಇವಾಗಲೂ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಯೂಸ್ ಮಾಡೋರಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೆಟರ್ ನಾವು ಮೊದಲು ಸಿಕ್ಕನ್ನ ತೆಗಿಬೇಕು ಅಂದರೆ ಕೈಯಿಂದ ಸ್ವಲ್ಪ ಸಿಕ್ ತೆಗೆದು ಸೆರಮ್ ಹಚ್ಚಿ ಆಮೇಲೆ ನಾವು ಕೂದಲು ಸಿಕ್ ಬಿಡಿಸಿದ್ರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಆ್ಯಂಡ್ ಆಯಿಲ್ ಹಾಕಿದ ಮೇಲೆ ಸಿಕ್ ಬಿಡ್ಸೋಕ್ಕೆ ಹೋಗಬಾರ್ದು. ಆಯಿಲ್ ಹಚ್ಚಿ ಕೂದಲು ಕಟ್ಟಿ ಬೆಳಗ್ಗೆ ಎದ್ದು ನೋಡಿದ್ರೆ ಅರ್ಧ ಸಿಕ್ ಅಲ್ಲೇ ಬಿಟ್ಟಿರುತ್ತೆ. ನೆಕ್ಸ್ಟು ಹೇರ್ ವಾಶ್ ಮಾಡೋ ಟೈಮಲ್ಲಿ ಕಂಡೀಷ್ನರು, ಏರ್ ಮಾಸ್ಕ್ ಯೂಸ್ ಮಾಡ್ತೀವಲ್ಲ, ಆವಾಗ ಇನ್ನೂ ಅರ್ಧ ಸಿಕ್ ಕಡಿಮೆ ಆಗುತ್ತೆ. ಹೇರ್ ಸೆರಮ್ ಅಂತ ಹೇಳಿದ್ನಲ್ಲ, ಇದು ಲಿವಾನ್ ಹೇರ್ ಸೆರಮ್, ಅಂದರೆ ಫ್ರಿಜ್ಜು ಮತ್ತು ಸ್ಪ್ಲಿಟ್ ಎಂಡ್ಸ್, ಅಂದರೆ ಬ್ರೇಕೇಜ್ ಹೇರ್ ಆಗುತ್ತಲ್ಲ, ಅಂದರೆ ಸೀಳು ಕೂದಲಾಗುತ್ತಲ್ಲ, ಅದಕ್ಕೆ ಇದು ಹಚ್ತಾ ಇದ್ದರೆ ದಿನ 2 ಡ್ರಾಪ್ಸು ಖಂಡಿತವಾಗ್ಲೂ ಸಿಕ್ಕು ಕಡಿಮೆ ಆಗುತ್ತೆ, ಶೈನಿಂಗ್ ಇರುತ್ತೆ, ಮತ್ತು ಬ್ರೇಕೇಜ್ ಹೇರ್ ಅಂತೂ ಆಗೋದೇ ಇಲ್ಲ. ಆ್ಯಂಡ್ ಇದು ಎಷ್ಟು ಯೂಸ್ ಮಾಡಿದ್ರೂ ಕೂಡ ಬೇಗ ಖಾಲಿನೂ ಆಗೋಲ್ಲ. 2-3 ಡ್ರಾಪ್ಸ್ ಅಷ್ಟೇ ಅಲ್ವಾ ನಾವು ಯೂಸ್ ಮಾಡೋದು. ಲಿವಾನ್ ಮತ್ತು ಸ್ಟ್ರೀಕ್ಸು ಇವೆರಡು ಯೂಸ್ ಮಾಡ್ತೀನಿ. ಬೆಟರ್ ಲಿವಾನ್ ಚೆನ್ನಾಗಿದೆ, ಅಂದರೆ ಜಾಸ್ತಿ ಸ್ಮೆಲ್ ಇಲ್ಲ. ಈ ಸ್ಟ್ರೀಕ್ಸ್ ಏನು ಅಂತಂದರೆ ಸ್ವಲ್ಪ ಸ್ಮೆಲ್ ಇದೆ. ಆ್ಯಂಡ್ ಹೇರ್ ಸ್ಟ್ರೈಟ್ನಿಂಗಿಗೆ ಬೇರೆ ಸೆರಮ್ನ ಯೂಸ್ ಮಾಡ್ತೀನಿ.
ಆಯಿಲ್ ಅಪ್ಲಿಕೇಟರ್ ಯೂಸ್ ಮಾಡಬೇಕಂದ್ರೆ ಎಸ್ ಯೂಸ್ ಮಾಡಬೇಕು. ಆಯಿಲ್ ಅಪ್ಲಿಕೇಟರ್ ಯೂಸ್ ಮಾಡೋದ್ರಿಂದ ಡೈರೆಕ್ಟ್ ನಮ್ಮ ಸ್ಕ್ಲ್ಯಾಲ್ಪಿಗೆ ಆಯಿಲ್ ಹೋಗುತ್ತೆ, ಸುಮ್ಮನೆ ಕೂದಲಿಗೆ ಅಲ್ಲಿ ಇಲ್ಲಿ ಹೋಗಲ್ಲ. ನೀವು ಒಂದು ಸಲ ಹಚ್ಚಿ ನೋಡಿದ್ರೇ ಗೊತ್ತಾಗೋದು. ಆಯಿಲ್ ಅಪ್ಲಿಕೇಟರ್ದು ಅದು ಆಯಿಲಲ್ಲೇ ಬಂದಿರುತ್ತೆ. ಅದು ಬೇಡ ಅಂದರೆ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರ, ಇದಂತೂ ಎಷ್ಟು ಚೆಂದ ಇದೆ ಅಂದರೆ ಆಯಿಲ್ ಹಾಕೋದಕ್ಕೆ ಜಾಸ್ತಿ ಟೈಮೇ ಹಿಡಿಯಲ್ಲ. ಡೈರೆಕ್ಟ್ ಸ್ಕ್ಲ್ಯಾಲ್ಪ್ ಹತ್ರ ಹಿಡಿದು ಸ್ವಲ್ಪ ಸ್ಕ್ವೀಸ್ ಮಾಡಿದ್ರೆ, ಸ್ಕ್ವೀಸ್ ಅಂತ ಬೇಡ, ಅದರಲ್ಲೇ ಆಯಿಲ್ ಬರುತ್ತೆ. ಸೊ ಇದು ಬೆಸ್ಟ್ ಅಂದರೆ ಬೆಸ್ಟ್ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಇದು ಮಸಾಜ್ ಕಿಟ್ ನಾನು ತೋರಿಸಿದ್ದೆ. ಇನ್ನೊಂದು ಥರ ಮಸಾಜನ್ನ ತರಿಸಿದ್ದೀನಿ ನಾನು, ಮಸಾಜರ್ ಸಾರಿ, ಅದು ಚಾರ್ಜಬಲ್. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇದು ಸಿಲಿಕಾನ್ ಥರನೇ ಇದೆ. ಆ್ಯಂಡ್ ನಾವು ಬಾಡಿ ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು ಮತ್ತು ಹೇರ್ ಮಸಾಜರ್ ಥರನೂ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಯೂಸ್ ಮಾಡೋರಿದ್ರೆ ಮಾಡ್ಬೋದು. ಆ್ಯಂಡ್ ಹೇರ್ ಆ್ಯಕ್ಸಸರೀಸ್ ಬಂದರೆ ಅದು ಕೂಡ ತೋರಿಸ್ತೀನಿ. ಆ್ಯಂಡ್ ಕೈಯಿಂದ ಕೂಡ ಮಸಾಜ್ ಮಾಡ್ಬೋದು. ಬೆಟರ್ ಇವೆಲ್ಲ ಬೇಡ ಅಂತಂದರೆ ಕೈಯಿಂದನೇ ನಾವು ಯೂಸ್ ಮಾಡ್ಬೋದು. ಈ ಥರ ಸಿಲ್ಕ್ ರಿಬನ್ಸ್ ಬರುತ್ತಲ್ಲ, ಇದು ಏನು ಮಾಡುತ್ತಂದರೆ ಕೂದಲನ್ನ ಜಾಸ್ತಿ ಟ್ಯಾಂಗಿ ಮಾಡಲ್ಲ, ಮತ್ತು ರಿಬನ್ ಜೊತೆ ಕೂದಲುಗಳು ಸಿಕ್ಕಾಕೊಳ್ಳಲ್ಲ, ಆ್ಯಂಡ್ ಕೂದಲನ್ನ ಕಟ್ ಮಾಡಲ್ಲ. ಸೊ ಅದಕ್ಕಾಗಿ ಈ ಥರ ಸಿಲ್ಕ್ ರಿಬ್ಬನ್ನ ಯೂಸ್ ಮಾಡ್ತೀನಿ. ಈವನ್ ಕುಷನ್ ಟೈಪ್ದು ಕ್ಲಿಪ್ಸ್ ಬರುತ್ತೆ, ಕ್ಲಾ ಕ್ಲಿಪ್ಸು, ಅದು ಖಾಲಿಯಾಗಿದೆ. ಅಂದರೆ ಎಲ್ಲನೂ ಕೂಡ ಈ ಕ್ಲಿಪ್ಸು, ಏರ್ ಪಿನ್ಸು, ಪಿನ್ನು, ಸೇಫ್ಟಿ ಪಿನ್ಸ್ ಎಷ್ಟು ತಂದರೂ ಕೂಡ ನಮ್ಮ ಕೈಗೆ ಸಿಗೋಲ್ಲ. ಇದು ಯೂನಿವರ್ಸಲ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಇದೇ ಥರ ಆಗ್ತಾ ಇರುತ್ತೆ. ಸೊ ಅದು ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಆ್ಯಂಡ್ ರಿಬ್ಬನ್ಸ್, ಸಿಲ್ಕ್ ರಿಬ್ಬನ್ನ ನಾನು ಯೂಸ್ ಮಾಡ್ತೀನಿ ನನ್ನ ಕೂದಲಿಗೆ. ಇದು ಬೇರೆ ಥರ ರಬ್ಬರ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಏನಾಗುತ್ತಂದರೆ ಕೂದಲಿಗೆ ಸಿಕ್ಕಾಕೊಳ್ಳುತ್ತೆ. ಈವನ್ ರಿಬ್ಬನ್ ತೆಗಿಬೇಕಂದ್ರೂ ಕೂಡ ಏರ್ಫಾಲ್ ಆಗ್ತಿರುತ್ತೆ. ಸೊ ನಾನು ಈ ಥರ ರಿಬ್ಬನ್ಸ್ನ ಯೂಸ್ ಮಾಡ್ತೀನಿ. ಇನ್ನು ಕೆಲವೊಂದಷ್ಟು ಆ್ಯಕ್ಸಸರೀಸ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕವರ್ ಮಾಡ್ತೀನಿ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಹೋಮ್ ರೆಮಿಡಿ ಮೇಲೆ ಕೆಲವೊಂದಷ್ಟು ಜನಕ್ಕೆ ನಂಬಿಕೆ ಉಂಟು, ಕೆಲವೊಂದಷ್ಟು ಜನಕ್ಕೆ ಇಲ್ಲ. ನನ್ನ ಪ್ರಕಾರ ನನಗೆ ನಂಬ್ತೀನಿ ನಾನು. ಸೊ ಅದು ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಕ್ಕಿಲ್ಲ ಅಂದರೂ ಕೂಡ ಟೈಮ್ ತೊಗೊಳುತ್ತೆ. ಅದರದ್ದೇ ಆದ ಟೈಮ್ ಎಲ್ಲದಕ್ಕೂ ಬೇಕಾಗುತ್ತೆ. 2 ತಿಂಗಳು 3 ತಿಂಗಳು, ಅಥವಾ ಒಂದೊಂದು ಸಲ ಇನ್ಸ್ಟೆಂಟಾಗೂ ಸಿಗುತ್ತೆ. ಫಸ್ಟ್ ವಾಶಲ್ಲೂ ಸಿಗ್ಬೋದು, ಆ್ಯಂಡ್ ಫಸ್ಟ್ ವೀಕಲ್ಲೂ ಸಿಗ್ಬೋದು. ಓಕೆ, ಕೆಲವೊಬ್ಬರಿಗೆ ಲೇಟ್ ಆಗ್ಬೋದು, ಬಟ್ ನನಗೆ ಟ್ರಸ್ಟ್ ಇದೆ. ಇದ್ರ ಜೊತೆಗೆ ಒಳ್ಳೆ ಊಟ, ಒಳ್ಳೆ ಆಹಾರ ಪದ್ಧತಿ, ಮತ್ತು ನಮಗೆ ಹೆವಿ ಮಸಾಲ ಪದಾರ್ಥ ಆ ಥರ ಮಾಡಬೇಕು, ಈ ಥರ ಚೆನ್ನಾಗಿ ಡಿಶ್ ಮ್ಯಾರಿನೇಟ್ ಮಾಡಬೇಕು, ಮತ್ತು ಕೋಟಿಂಗ್ ಚೆನ್ನಾಗಿರಬೇಕು, ಶುಗರ್ ಕೋಟ್ ಮಾಡಬೇಕಂತೆಲ್ಲ ಏನಿಲ್ಲ. ಲೆಸ್ ಮಸಾಲ ಪದಾರ್ಥ, ನಾವು ಎಷ್ಟು ಒಗ್ಗರಣೆ ಅವನ್ನೆಲ್ಲ ಕಡಿಮೆ ಮಾಡ್ತೀವೋ, ಹಳೆ ಕಾಲದ ಲೈಫ್ ಸ್ಟೈಲ್ನ ನಾವು ಅನುಸರಿಸಿದ್ರೆ ನಿಜವಾಗ್ಲೂ ಆಹಾರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ತಿನ್ನಲಿಕ್ಕೂ ತುಂಬ ಚೆನ್ನಾಗಿದೆ. ಈಗ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತನ ಕಾಲದೆಲ್ಲ ಖಾಲಿ ಟೊಮೊಟೊ ಗೊಜ್ಜು ಅಂದರೆ ಎಲ್ಲ ಹಸಿ ಹಸಿದೇ ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ತಿಂದಿದ್ದುಂಟು. ಸೊ ಕೆಲವೊಂದಷ್ಟು ಹಣ್ಣು, ತರಕಾರಿ, ಹಾಲು, ಮೊಸರು, ತುಪ್ಪ ತಿಂತಾ ಇದ್ದರೆ ಬೆಟರ್ ಅಂತ ಹೇಳ್ಬೋದು. ಇದಿಷ್ಟು ನನ್ನ ಒಂದು ವ್ಲಾಗ್ ಆಗಿತ್ತು.